ವೀಕ್ಷಕರೇ ನಮಸ್ಕಾರ. ನಾನು ಶೈಜ, ನೀವು ನೋಡ್ತಾ ಇದ್ದೀರಾ JBM TV. ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಈ ಕಾರ್ಯಕ್ರಮಕ್ಕೆ ನಾವು KM ಗೌಡ್ರು MA BEd ಉಪನ್ಯಾಸಕರು RMG ಕಾಲೇಜ್ ಮುಧೋಳ್ ಅವರು ಅಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಾವು ಅವರಿಗೆ ತಮ್ಮ SLC ವಿದ್ಯಾರ್ಥಿಗಳಿಗಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ತೆರೆದ ಪುಸ್ತಕದಲ್ಲಿ ನಮ್ಮ ಪುಟಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಗುರುಗಳೇ, ತಮಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಪ್ರಪ್ರಥಮವಾಗಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಾವು ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳು ನಡೆಸುತ್ತೇವೆ. ಯಾಕಂತಂದರೆ ರಾಮದುರ್ಗ ಅಂತ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲಿಯೇ ಪ್ರಥಮವಾಗಿ ಬರಲಿ, ಒಂದು ವಿದ್ಯಾಸ್ಥಾನ ಪಡೆಯಲಿ ಅನ್ನುವಂಥ ಉದ್ದೇಶದಿಂದ JBM TV ಯಾವಾಗಲೂ ವಿದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮ. ಅದೇ ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಅನ್ನುವಂಥ ಕಾರ್ಯಕ್ರಮ. ಸರ್, ತಮ್ಮ ಬೋಧನೆ ಸಮಾಜ ವಿಜ್ಞಾನ. ನಾವು ವಿದ್ಯಾರ್ಥಿಗಳಿಗಾಗಿ ಈಗಾಗಲೇ ತಮಗೆ ಕರೆಸಿದ ಉದ್ದೇಶ ಏನು ಅಂತಂದರೆ, ಸಮಾಜ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ. ಆ ವಿಷಯವಾಗಿ ತಮ್ಮ ಅನಿಸಿಕೆ, ಅಭಿಪ್ರಾಯಗಳು ಪ್ರಥಮವಾಗಿ. ಸಮಾಜ ವಿಜ್ಞಾನವನ್ನು ವಿದ್ಯಾರ್ಥಿಗಳು ಭಾಳಷ್ಟು ಆಸಕ್ತಿಯಿಂದ ಅಧ್ಯಯನವನ್ನು ಮಾಡುವುದರ ಜೊತೆಗೆ ವರ್ಗ ಕೋಣೆಯಲ್ಲಿ ಶಿಕ್ಷಕರು ಸಮಾಜ ವಿಜ್ಞಾನ ಬೋಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ ಅವರು ಅದರ ಕಡೆ ಹೆಚ್ಚು ಗಮನವನ್ನು ಹರಿಸಿ ಅಂದು ಶಿಕ್ಷಕರು ಹೇಳಿದಂಥ ಪಾಠವನ್ನು ಅಂದೇ ಸರಿಯಾದ ರೀತಿಯೊಳಗೆ ಮನನವನ್ನು ಮಾಡಿಕೊಂಡ್ರೆ ಸಮಾಜ ವಿಜ್ಞಾನವನ್ನು ಪಾಸ್ ಆಗೋದು ಅಷ್ಟೇನು ಕಠಿಣ ಅಲ್ಲ ಅನ್ನುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಶಿಕ್ಷಕರು ಕೂಡ ಸತತ ಪ್ರಯತ್ನವನ್ನು ಮಾಡ್ತಾ ತಾವುಗಳು ಕೂಡ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನದಲ್ಲಿ ಹೆಚ್ಚು ಪ್ರೋತ್ಸಾಹವನ್ನು ನೀಡೋದರ ಮುಖಾಂತರ ಇದು ವಿಷಯ ಕಠಿಣವಾದುದಲ್ಲ, ಭಾಳಷ್ಟು ಸರಳವಾಗಿರ್ತಕ್ಕಂಥ ವಿಷಯ ಆಗಿರ್ತದೆ ಅನ್ನೋದನ್ನು ಮಕ್ಕಳಿಗೆ ನಾವು ಮನನವನ್ನು ಮಾಡಿದರೆ ಆ ಮಕ್ಕಳು ತುಂಬ ಈಸಿಯಾಗಿ ಸಮಾಜ ವಿಜ್ಞಾನವನ್ನು ಪಾಸ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಹೌದು, ಅಂದರೆ ಈಗ ಗುರುಗಳು ಹೇಳುವಂಥ ಮಾತು ಏನು ಅಂತಂದರೆ, ವಿದ್ಯಾರ್ಥಿಗಳು ಶಿಕ್ಷಕರು ಬೋಧನೆ ಮಾಡುವಾಗ ತಮ್ಮ ಚಿತ್ತವನ್ನು ಬೇರೆ ಕಡೆ ಹರಿಬಿಡದೆ ವಿದ್ಯಾರ್ಥಿಗಳು ಏಕಚಿತ್ತದಿಂದ ಗುರುಗಳ ಕಡೆ ಲಕ್ಷ್ಯ ಕೊಟ್ಟಾಗ ಎಲ್ಲವೂ ಏನೈತಿ ತಿಳ್ಕೊಳ್ಳೋದು ಸಾಧ್ಯ ಅನ್ನುವಂಥದ್ದು. ಯಾಕಂದರೆ ಇದು ಎಂಥ ಒಂದು ಮಹತ್ವವಾದಂಥ ಮಾತು ಅಂತಂದರೆ, ವಿದ್ಯಾರ್ಥಿಗಳು ಒಬ್ಬರಿಗೊಬ್ಬರು ಏನೈತಿ ಹಿಂದಿನಿಂದ ಪಾಠ ಹೇಳುವಾಗ ಏನೈತಿ ಸರಿಯಾಗಿ ಕೇಳದೆ ತಮ್ಮದೇ ಒಂದು ಉದ್ದಟದಿಂದ ಏನೈತಿ ವರ್ತಿಸುವಂಥದ್ದು ಕೂಡ ಸಾಮಾನ್ಯವಾಗಿ ಕಂಡು ಬರ್ತಂಥ ವಿಷಯಗಳು. ಆದರೆ ಸರ್, ಈಗ ಪ್ರಥಮವಾಗಿ ಏನು ಅಂತಂದರೆ, ಪರೀಕ್ಷೆ ಬರೆಯಲು ಪ್ರಾರಂಭಕ್ಕಿಂತ ಪೂರ್ವದಲ್ಲಿ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿಯಾಗಿ ತಯಾರಾಗ್ತಾ ಇರುತ್ತವೆ, ಯಾವ ಪ್ರಶ್ನೆಗಳು ಯಾವ ರೀತಿಯಾಗಿ ತಯಾರಿಸಲ್ಪಟ್ಟಿರ್ತವೆ ಅನ್ನುವಂಥದ್ದು ತಮಗೆ ತಿಳಿದಂಥ ವಿಷಯ. ಯಾಕಂದರೆ ಅನೇಕ ಈ ಕ್ವಶನ್ ಬ್ಯಾಂಕ್ ತಯಾರುವಾಗುವಾಗ ತಾವು ತಮ್ಮ ಸಲಹೆ ಸೂಚನೆಗಳನ್ನು ಕೂಡ ತಗೋತಾರೆ. ಅದಕ್ಕಾಗಿ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂಕಗಳ ವಿಂಗಡಣೆ ಇರುತ್ತದೆ, ಅದನ್ನು ಯಾವ ರೀತಿಯಾಗಿ ಮೊದಲು ನಾವು ಪರಿಗಣಿಸಬೇಕು. ಈಗಾಗಲೇ ಕರ್ನಾಟಕ ಪ್ರೌಢಶಿಕ್ಷಣ ಇಲಾಖೆಯವರು 4 ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇವೆ ಅನ್ನೋದ್ರ ಬಗ್ಗೆ ಅವರು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಅವ್ರು ನೀಡಿದ್ದಾರೆ. ಇವತ್ತು ನಾವು ಏನು ಮಾಡ್ಕೊಂಡಿದ್ದೀವಪ್ಪ ಅಂತಂದರೆ, ಯಾವ ವಿಭಾಗದಿಂದ 4 ಅಂಕದ ಪ್ರಶ್ನೆಗಳು ಬರ್ತಾವೆ ಅನ್ನೋದು ಕೂಡ ಮಕ್ಕಳಿಗೆ ನಾವು ಮನನವನ್ನು ಮಾಡಬೇಕಾಗುತ್ತೆ. ಯಾವ ರೀತಿ ಅಂತಂದರೆ, ಇತಿಹಾಸ ವಿಭಾಗದೊಳಗೆ 4 ಅಂಕಕ್ಕಿರುವಂಥ ಅಧ್ಯಾಯಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಬೇಕು. ಮೈಸೂರಿನಲ್ಲಿ ಒಡೆಯರ್ ಹಾಗೂ ಕರ್ನಾಟಕದ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳನ್ನುವಂಥ ಪಾಠ ಒಂದು 4 ಅಂಕಕ್ಕೆ ಬರುತ್ತೆ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ, ಇದು ಕೂಡ ಒಂದು 4 ಅಂಕದ ಪ್ರಶ್ನೆ ಬರುವಂಥದ್ದು. ಸ್ವಾತಂತ್ರ್ಯ ಹೋರಾಟ, ಹೀಗೆ ಇತಿಹಾಸ ವಿಭಾಗದಿಂದ 4 ಅಂಕದ ಪ್ರಶ್ನೆಗಳು 4 ಅಧ್ಯಾಯದಿಂದ ನಾವು ತೆಗೆದುಕೊಳ್ಬೋದು. ಅದ್ರ ಜೊತೆಗೆ 3 ಅಂಕದ ಪ್ರಶ್ನೆಗಳು ಯಾವ್ಯಾವ ಬರ್ತಾವಪ್ಪ ಅಂತಂದರೆ, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಇತಿಹಾಸ ವಿಭಾಗದ 4 ಅಧ್ಯಾಯಗಳಿಂದ 3 ಅಂಕದ ಪ್ರಶ್ನೆಗಳನ್ನು ನಾವು ಮಕ್ಕಳಿಗೆ ಮಾಡಿಸ್ಬೇಕು. ಇದರಲ್ಲಿ ವಿಶೇಷ ಏನಂತಂದರೆ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಒಂದು 4 ಅಂಕದ ಪ್ರಶ್ನೆ ಇದೆ. ಅದೇ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ 3 ಅಂಕದ ಒಂದು ಪ್ರಶ್ನೆ ಇದೆ. ಹೀಗಾಗಿ ಆ ಅಧ್ಯಾಯದಿಂದ 7 ಅಂಕಗಳು ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಆ ಮಕ್ಕಳಿಗೆ ಆ 4 ಅಂಕದ ಪ್ರಶ್ನೆಗಳಿಗೆ ನಾವು ರೆಡಿ ಮಾಡಿದ್ರೆ ಅವು 3 ಅಂಕಕ್ಕೂ ಬರೀತಾನೆ, 4 ಅಂಕಕ್ಕೂ ಬರೀಲಿಕ್ಕೆ ಅವನಿಗೆ ತುಂಬ ಈಸಿ ಆಗುತ್ತೆ.
ಅಂತಂದರೆ ಪ್ರಶ್ನೆಯ ಭಿನ್ನತೆ ಬೇರೆ ಇರ್ತದೆ. 3 ಅಂಕಗಳ ಪ್ರಶ್ನೆಗಳಿದೆ, ಪ್ರಶ್ನೆ ಕೇಳುವಂಥ ಒಂದು ಪ್ರಕ್ರಿಯೆ ಬೇರೆ ಇರ್ತದೆ. 4 ಅಂಕದ ಪ್ರಶ್ನೆಗೆ ಏನೈತೆ ಉತ್ತರ ಬರೀಬೇಕಾಗಿದೆ ಏನೈತೆ ಸ್ವಲ್ಪ ಭಿನ್ನವಾಗಿರ್ತದೆ. ಆದರೆ ಪ್ರಶ್ನೆ ಅದೇ ಇದ್ರೂ ಸಹಿತ ಕೇಳುವಂಥ ಪದ್ಧತಿ ಏನೈತಿ ಬೇರೆ ಬೇರೆ ಆಗಿರ್ತದೆ. ಪ್ರಶ್ನೆ ಪತ್ರಿಕೆಯನ್ನು ಕೇಳುವಂಥ ವಿಚಾರಗಳು ಬೇರೆ ಆಗಿದ್ರೂ ಕೂಡ ಉತ್ತರ ಒಂದೇ ಆಗಿರುತ್ತೆ. ಒಂದೇ ಹೀಗಾಗಿ ಅವ್ರು ನಾವು 4 ಅಂಕಕ್ಕೆ ತಯಾರು ಮಾಡಿದರೆ ಅವ್ರು 3 ಅಂಕದ್ದು ಬರೀತಾರೆ, 4 ಅಂಕದ ಪ್ರಶ್ನೆಗಳನ್ನು ಉತ್ತರ ಬರಲಿಕ್ಕೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಈಗ 4 ಮತ್ತು 3 ಅಂಕಗಳ ಪ್ರಶ್ನೆಗಳು ಬಗ್ಗೆ ಈಗ ಅದರೊಳಗೆ ಪ್ರಪ್ರಥಮವಾಗಿ ಅಂತಂದರೆ ಹೆಚ್ಚಾಗಿ ಮೊದಲಿಗೆ ಬರುವಂಥದ್ದು ಏನೈತಿ 1 ಪ್ರಶ್ನೆಯ ಅಂಕಗಳು, 1 ಅಂಕದ ಪ್ರಶ್ನೆ. ನಾನು ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಹಾಂ. ಇವಾಗ ರಾಜ್ಯಶಾಸ್ತ್ರದ ವಿಭಾಗದಿಂದ 4 ಅಂಕದ ಪ್ರಶ್ನೆ ಯಾವ ಅಧ್ಯಾಯದಿಂದ ಬರುತ್ತಂದರೆ ಭಾರತಕ್ಕೆ ಇರುವ ಸವಾಲುಗಳು ಹಾಗೂ ಪರ್ಯಾಯೋಪಾಯಗಳು. ಇದು ರಾಜ್ಯಶಾಸ್ತ್ರದೊಳಗೆ ಒಂದೇ 1 ಅಂಕ, 4 ಅಂಕದ ಪ್ರಶ್ನೆ ಆ ಒಂದು ಪಾಠದಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಇನ್ನು ಇದೇ ರಾಜ್ಯಶಾಸ್ತ್ರ ವಿಭಾಗದಿಂದ 3 ಅಂಕದ ಪ್ರಶ್ನೆಗಳು ಯಾವ ಪಾಠದಿಂದ ಬರುತ್ತಂದರೆ ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು. ಈ ಅಧ್ಯಾಯದಿಂದ ಮಾತ್ರ 3 ಅಂಕದ ಪ್ರಶ್ನೆಗಳನ್ನು ಕೇಳ್ತಾನೆ. ಅದೇ ರಾಜ್ಯಶಾಸ್ತ್ರದೊಳಗೆ 2 ಅಂಕದ ಪ್ರಶ್ನೆಗಳು ಯಾವ ಬರ್ತಾವೆ ಅಂತಂದರೆ ಸಾರ್ವಜನಿಕ ಆಡಳಿತ ಒಂದು ಪರಿಚಯ, ಇನ್ನೊಂದು ಜಾಗತಿಕ ಸಂಸ್ಥೆಗಳು. 1 ಅಂಕದ ಪ್ರಶ್ನೆಗಳು ಕೂಡ ಇಲ್ಲಿ ನೀವೇನು ಪ್ರಶ್ನೆ ಕೇಳಿದ್ರಲ್ಲ ಅದನ್ನು ನಾವು ಇಲ್ಲಿ ತಗೋತಾ ಇದ್ದೀವಿ. ರಾಜ್ಯಶಾಸ್ತ್ರ ವಿಭಾಗದಿಂದ 1 ಅಂಕದ ಪ್ರಶ್ನೆ ಯಾವ ಅಧ್ಯಾಯದಿಂದ ಬರುತ್ತಂದರೆ ಜಾಗತಿಕ ಸಂಸ್ಥೆಗಳು ಅನ್ನುವಂಥ ಪಾಠದಿಂದ. ಅಂತಾರೆ ಇನ್ನೊಂದು ಪ್ರಮುಖವಾದಂಥದ್ದು ಅಂತಂದರೆ ಬಿಟ್ಟ ಸ್ಥಳಗಳು ಇದರೊಳಗೆ ಹೊಂದಿಸಿ ಬರೆಯಿರಿ ಅನ್ನೋಂಥದ್ದು ಇರಲಿಕ್ಕಿಲ್ಲ. ಹೊಂದಿಸಿ ಬರುವಂಥ ಪ್ಯಾಟರ್ನನ್ನು ಇದರೊಳಗೆ ಆಗಿದೆ. ಅದ್ರ ಜೊತೆಗೆ ಇವಾಗ ಬಹು ಆಯ್ಕೆ ಪ್ರಶ್ನೆಗಳನ್ನು ಯಾಕಂತಂದರೆ ಒಂದು ಬದಲಾವಣೆ ಆಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಅದಕ್ಕಾಗಿ ನಾವು ಈಗಾಗಲೇ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ ಯಾವ್ಯಾವ ರೀತಿ MCQ 8 ಪ್ರಶ್ನೆಗಳಿರ್ತವೆ, ಬಹು ಆಯ್ಕೆ ಪ್ರಶ್ನೆಗಳಂತ ನಾವು ಕರಿತೀವಿ. ಬಹು ಆಯ್ಕೆ ಪ್ರಶ್ನೆ ಯಾವ ಯಾವ ಅಧ್ಯಾಯದಿಂದ ಬರುತ್ತಂತಂದರೆ ಮೈಸೂರಿನ ಒಡೆಯರು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧ ಇದೆಯಲ್ಲ ಅದರಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆ ಇಲ್ಲವೇ 1 ಅಂಕದ ಪ್ರಶ್ನೆ ಬರ್ಬೋದು. ಈ ರೀತಿಯಾಗಿ ಸಾಧ್ಯತೆಗಳಿವೆ. ಈಗ ಮುಂದುವರೆದು ಏನು ಅಂತಂದರೆ ಭಾರತ ಸರ್ಕಾರಕ್ಕೆ ಮೀಸಲಿಟ್ಟ ಅಧ್ಯಾಯಗಳು ಯಾವುವು ಅಂತಂದರೆ ಒಂದು ಸೀಮಿತವಾದಂಥ ಪ್ರಶ್ನೆ ಇದು. ಯಾವ ರೀತಿ? ಭಾರತ ಸರ್ಕಾರಕ್ಕೆ ಮೀಸಲಿಟ್ಟ ಅಧ್ಯಾಯಗಳು ಯಾವುವು? ಇಲ್ಲ, ಇವಾಗ ಅದು ಮೊದಲಿನಂಗೆ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ ಅಂತಂದರೆ ಇಲ್ಲಿಲ್ಲ. ಅಂತಂದರೆ ಈಗ ಅಧ್ಯಾಯಗಳೊಳಗೆ ಏನೈತಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿದಾವೆ. ಹೌದು, ಮೊದಲಿನ ಅಧ್ಯಾಯ ಬೇರೆ ಇತ್ತು, ಈಗಿನ ಅದರೊಳಗೆ ಈಗ ಏನೈತಿ ಬುಕ್ಲೆಟ್ಗಳು ಯಾವ ರೀತಿಯಾಗಿ ಮಾಡಿದಾರೆ ಅಂತ ಭಾಗ 1 ಭಾಗ 2 ಇದು ಒಂದು ರೀತಿಯಿಂದ 2 ಅಧ್ಯಾಯಗಳಿಂದ ಸಮಾನವಾಗಿ ನೀಲನಕ್ಷೆಯನ್ನು ನಾವು ತಯಾರಿಸಬೇಕಾಗುತ್ತೆ. ಹೀಗಾಗಿ ಇತಿಹಾಸ ವಿಭಾಗದಿಂದ 25 ಅಂಕಗಳು ಬರ್ತವೆ ಇತಿಹಾಸ ವಿಭಾಗದೊಳಗೆ. ಅದರಲ್ಲಿ ಸಮಾಜಶಾಸ್ತ್ರದೊಳಗೆ 3 ಅಂಕದ ಪ್ರಶ್ನೆ 1 ಅಧ್ಯಾಯದೊಳಗೆ ಬರುತ್ತೆ, ದುಡಿಮೆ ಮತ್ತು ಆರ್ಥಿಕ ಜೀವನ ಅಂತೇಳಿ. ಅದೇ ಸಮಾಜಶಾಸ್ತ್ರದೊಳಗೆ 2 ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯದಿಂದ ಬರ್ತಾವೆ ಅಂದರೆ ದುಡಿಮೆ ಮತ್ತು ಆರ್ಥಿಕ ಜೀವನ, ಸಾಮಾಜಿಕ ಸ್ತರ ವಿನ್ಯಾಸ, ಸಾಮಾಜಿಕ ಸವಾಲುಗಳು. ಈ 3 ಅಧ್ಯಾಯಗಳಿಂದ 2 ಅಂಕದ ಪ್ರಶ್ನೆಗಳು ಮಾತ್ರ ಬರ್ತವೆ, ಬೇರೆ ಯಾವ ಅಧ್ಯಾಯದಿಂದ ಬರೋದಿಲ್ಲ. ಇದೇ ಸಾಮಾಜಿಕ ಸ್ತರ ವಿನ್ಯಾಸ, ಸಾಮಾಜಿಕ ಸವಾಲುಗಳು, ಸಾಮೂಹಿಕ ವರ್ತನೆಗಳು ಮತ್ತು ಪ್ರತಿಭಟನೆ ಏನಿದೆಯಲ್ಲ ಇದರಲ್ಲಿ 1 ಅಂಕದ ಪ್ರಶ್ನೆಗಳು ಬರ್ತವೆ. ಅಂದರೆ ನಾವು ಹುಡುಕಿ ಕುಳಿತು ಕೊಡುವಂಥ ಅವಶ್ಯಕತೆ ಇಲ್ಲ. ಒಂದು ಪ್ರಶ್ನೆ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಈ ರೀತಿ ಅಂದರೆ ಸೀರಿಯಲ್ ಪ್ರಕಾರ ಮೊದಲು 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, ಈ ರೀತಿಯಾಗಿ ವಿಭಾಗಗಳನ್ನು ಮಾಡಿರ್ತಾರೆ. ಇಲ್ಲಿ ನೀವು ಕೇಳೋ ಪ್ರಕಾರ ಭೂಗೋಳ ವಿಭಾಗದೊಳಗೆ 4 ಅಂಕದ ಪ್ರಶ್ನೆಗಳಿಗೆ ಕೆಲವೊಂದಿಷ್ಟು ಅಧ್ಯಾಯಗಳನ್ನು ಸೀಮಿತಗೊಳಿಸಿದ್ದಾರೆ. ಆ ಅಧ್ಯಾಯಗಳು ಯಾವಪ್ಪ ಅಂದರೆ ಭಾರತದ ಮಣ್ಣುಗಳು, ಭಾರತದ ಪ್ರಮುಖ ಕೈಗಾರಿಕೆ. ಇಲ್ಲಿ ಪ್ರಶ್ನೆಗಳು 2 ಬರ್ತವೆ, ವಿದ್ಯಾರ್ಥಿ 1 ಬರೀಬೇಕಾಗತ್ತೆ. ಹಾಗಾದರೆ ನಾವು ಭಾರತದ ಮಣ್ಣುಗಳನ್ನಾದರೂ ಮಾಡಿಸ್ಬೋದು, ಇಲ್ಲವೇ ಭಾರತದ ಪ್ರಮುಖ ಕೈಗಾರಿಕೆಗಳ ಪಾಠನಾದರೂ ನಾವು ಮಾಡಬೇಕು. ಅಂದರೆ ವಿದ್ಯಾರ್ಥಿಗಳಿಗೆ ಇದು ಕನ್ಫ್ಯೂಷನ್ ಆಗಬಾರ್ದು. ನಾನು ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ ಇದನ್ನು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗಬಾರ್ದು. ಯಾಕಂದರೆ ಯಾವ ಅಧ್ಯಾಯದ ಪ್ರಶ್ನೆ ನಾವು ಏನು ಮೊದಲ ಅಧ್ಯಾಯದಾಗ ಬಂದೈತೋ ಅಥವಾ 2ನೇ ಅಧ್ಯಾಯದಾಗ ಬಂದೈತೋ ಅನ್ನೋದು. ಯಾಕಂದ್ರೆ ಕೆಲವೊಂದು ಭಾಗ 1 ಭಾಗ 2 ಎರಡನ್ನೂ ಸೇರಿಸಿ ನಾವು ಮಾಡ್ತೇವೆ. ಎರಡನ್ನೂ ಸೇರಿಸಿ 80 ಅಂಕಕ್ಕೆ ನಾವು ಅದನ್ನು ಸೀಮಿತವಾಗಿ ಅಂತಂದರೆ ಈಗ ಈ ವಿಷಯ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ.
ಇನ್ನೂ ಹೆಚ್ಚಿನ ಏನೈತಿ ಮತ್ತೊಮ್ಮೆಗೆ ನಾವು ಈ ಸಂದರ್ಶನಕ್ಕೆ ಏನೈತಿ ಕರಿತೀವಿ. ಯಾಕಂತಂದರೆ ಯಾವ ರೀತಿಯಾಗಿ SSLC ಪರೀಕ್ಷೆ ಸಮೀಪ ಬರುತ್ತದೆಯೋ ನಾವು ಪ್ರತಿಯೊಬ್ಬ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ, ಬುದ್ಧಿಜೀವಿಗಳಿಗೆ, ಇದರಲ್ಲಿ ನೋಡಿದಂತಹ ರಿಟೈರ್ಡ್ ಆದಂಥವರಿಗೆ, DDP ಅವರಿಗಾಗಲಿ, BO ಅವರಿಗಾಗಲಿ ಅಥವಾ ಮುಖ್ಯೋಪಾಧ್ಯಾಯರಾಗಲಿ ಈ ರೀತಿಯಾದಂಥದ್ದು ಏನೈತಿ ಕರೆದೇನೈತಿ ಸಂದರ್ಶನ ಮಾಡುವಂಥ ಉದ್ದೇಶ ಏನು ಅಂತಂದರೆ ಮಕ್ಕಳಿಗೆ ಸರಾಗವಾಗಿ ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ಬರೆಯಬೇಕು ಅನ್ನುವಂಥ, ಯಾವ ರೀತಿ ಬರೆಯಬೇಕು ಅನ್ನುವಂಥದ್ದು ಸಹಾಯವಾಗಲಿ ಅನ್ನುವಂಥದ್ದು ಒಂದು ಉದ್ದೇಶ. ಆದರೆ ಸರ್ಕಾರ ಈ ವರ್ಷ ನಿಖರವಾದಂಥ ಪ್ರಶ್ನೆಗಳಿಗೆ ನಿಖರವಾದಂಥ ಉತ್ತರಗಳು, ನೀಲನಕ್ಷೆ ಇರೋದ್ರಿಂದ ಏನೂ ಕನ್ಫ್ಯೂಸ್ ಆಗಂಗಿಲ್ಲ. ಮಕ್ಕಳಿಗೆ ಆರಾಮಾಗಿ ಸಮಾಜ ವಿಜ್ಞಾನವನ್ನು ಆಗ್ಬೋದು. ಆದರೆ ಶಿಕ್ಷಕರಾದಂಥ ನಾವುಗಳು ಆ ಮಕ್ಕಳಿಗೆ ಇದೇ ಅಧ್ಯಾಯದಿಂದ 4 ಅಂಕದ ಪ್ರಶ್ನೆ ಬರುತ್ತೆ, ಇದೇ ಅಧ್ಯಾಯದಿಂದ 3 ಅಂಕದ್ದು, 2 ಅಂಕದ್ದು, 1 ಅಂಕದ್ದು ಬಹು ಆಯ್ಕೆ ಬರ್ತೈತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಮಕ್ಕಳಿಗೆ ನಾವು ಮನನ ಮಾಡಿಕೊಟ್ರೆ ಅವ್ರು ಖಂಡಿತ ಸಮಾಜ ವಿಜ್ಞಾನ ಪಾಸ್ ಆಗೇ ಆಗ್ತಾರೆ. ಈಗ ಸರ್ಕಾರ ಹೇಳಿದ ಬದಲು 35 ಅಂಕಗಳಿಗೆ ಏನೈತಿ ಸೀಮಿತವಾಗಿ ಪಾಸ್ ಆಗಬೇಕಾದ್ರೆ 35 ಮಾರ್ಕ್ಸ್ನ ಪಡಿಬೇಕು. ಈ ಅಂಕಗಳು ಈಗ ಮತ್ತೆ ಅವರು ಕಡಿತ ಮಾಡಿದ್ದಾರೆ. ಸರ್ಕಾರ ಅಂಕಗಳಲ್ಲಿ ಕಡಿತ ಮಾಡಿದ್ದಾರೆ ಅಂದರೂ ಕೂಡ ಆ ಮಗು 28 ಪ್ರಶ್ನೆಗಳನ್ನು ತೆಗೆದುಕೊಳ್ಳಲೇಬೇಕು. 28 ಪ್ರಶ್ನೆಗಳ ಬಂದುವಪ್ಪ ಅಂತಂದರೆ ತಮ್ಮ ಪರ್ಸೆಂಟೇಜ್ ಕೂಡ ಹೆಚ್ಚಾಗುತ್ತೆ. ಸರ್ಕಾರ ಮಾಡಿದಂಥ ಪರ್ಸೆಂಟೇಜನ್ನು ಗಮನಿಸ್ಕೊಂಡು ಕೂತ್ರೆ ಆ ಮಗು ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮಗುವಿನ ಲಕ್ಷ್ಯ ಏನಪ್ಪ ಅಂದರೆ ನನಗೆ 80 ಅಂಕಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಆ ಮಗು ಮುನ್ನಡೆ. ಅಲ್ಲ, ನಾವು ಈ ಪ್ರಶ್ನೆ ಆ್ಯಕ್ಚುಲಿ ತಮಗಂದು ಈ ಪ್ರಶ್ನೆ ನಾವು ಮಾಡೋಕ್ಕೆ ಬರೋದಿಲ್ಲ. ಯಾಕಂತಾರೆ ಇದನ್ನು ನಾವು ಸರ್ಕಾರಕ್ಕೆ ಮಾಡ್ತೀವಿ ಮತ್ತು ಸಂಬಂಧಪಟ್ಟಂಥ ಏನೈತಿ ಅಧಿಕಾರಿಗಳಿಗೆ ಈ ಪ್ರಶ್ನೆಗಳನ್ನು ನಾವು ಮಾಡ್ತೀವಿ. ಆದರೆ ತಮ್ಮ ಅಭಿಪ್ರಾಯ ಏನೈತಿ, ಯಾಕೆ ತಿಳ್ಕೊಬೇಕಾಗಿತ್ತು ಅಂತಂದರೆ ಏನು ಶಿಕ್ಷಣದ ಗುಣಮಟ್ಟ ಕುಸಿದಿದೆಯೋ ಅಥವಾ ವಿದ್ಯಾರ್ಥಿಗಳಿಗೆ ಇದು ಹತ್ತುತ್ತಾ ಇದೆಯೋ? ಯಾಕಂದರೆ ಇನ್ನೂ ಹೆಚ್ಚು ಮಾಡಿ 35 ಅಂಕಗಳು ಇದ್ದಿದ್ದು 40 ಅಂಕ ಮಾಡಿದರೆ ಪಾಸ್ ಅನ್ನುವಂಥದ್ದು ಹೊರಡಿಸಿದ್ರೆ ನೀತಿ ಹೌದಪ್ಪ ಗುಣಮಟ್ಟ ಇನ್ನೂ ಹೆಚ್ಚೇ ಮಾಡಿದ್ದಾರೆ ಅನ್ನುವಂಥದ್ದು. ಇಲ್ಲಿ 35 ಅಂಕಗಳನ್ನು ಕಡಿತಗೊಳಿಸಿ 33 ಅಂಕಗಳಿಗೆ ಇಳಿಸಿದಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ಕೇಳಬೇಕಾದಂತಾಗ್ತಾಯಿದೆ. ಆದರೆ ಈ ಪ್ರಶ್ನೆಗೆ ತಮ್ಮಿಂದ ನಾವು ಉತ್ತರ ಬಯಸೋದಿಲ್ಲ. ಯಾಕಂದರೆ ಇದು ಸರ್ಕಾರಕ್ಕೆ ಕೇಳುವಂಥ ಪ್ರಶ್ನೆ, ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆಗೆ ಕೇಳುವಂಥ ಪ್ರಶ್ನೆ ಇದು. ಇದರಲ್ಲಿ ತಮ್ಮ ಪಾತ್ರ ಯಾವುದೂ ಇರುವುದಿಲ್ಲ. ಇರಲಿ, ನಾವು ಸಂದರ್ಭ ಬಂದಾಗ ಏನೈತಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈ ಪ್ರಶ್ನೆ ಏನೈತಿ ನಾವು ಮಾಡ್ತೀವಿ. ಗುರುಗಳೇ, ಇವು ಒಂದೇದು ಹೇಳಬೇಕಂತಂದರೆ ತಾವು ಪರಿಸರ ಪ್ರೇಮಿಗಳು ಅಂತ ನಮಗೆ ಕೇಳಿ ಬಂದೈತಿ. ಮುಧೋಳದಲ್ಲಿ ಅನೇಕ ಕಾರ್ಯಗಳು ಮಾಡ್ತಾ ಇದ್ದೀರಿ, ತಮ್ಮದೊಂದು ಬಳಗ ಕೂಡ ಇದೆ. ಯಾವ ರೀತಿ ಸಾಲು ಮರದ ತಿಮ್ಮಕ್ಕ ಅವರು ಯಾವ ರೀತಿ ಮರಗಳನ್ನು ನೆಟ್ಟು ಒಂದು ತಮ್ಮ ಇತಿಹಾಸವನ್ನು ರಚಿಸಿದ್ದಾರೆ ಅನ್ನುವಂಥದ್ದು ನೋಡಿದರೆ ತಾವು ಕೂಡ ಮರ ನೆಡುವುದರಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಅನ್ನುವಂಥದ್ದು ಕೂಡ ನಮಗೆ ಕೇಳಿ ಬಂದಿದೆ. ಈ ಮುಧೋಳದಲ್ಲಿ ನಾವು ರನ್ನ ಸ್ನೇಹ ಬಳಗ ಅನ್ನುವಂಥ ಒಂದು ತಂಡವನ್ನು ಮಾಡಿಕೊಂಡು ಪ್ರತಿ ರವಿವಾರ ಒಂದೊಂದು ಭಾಗದೊಳಗೆ, ಈಗ ಮಳೆಗಾಲದ ಸಂದರ್ಭದೊಳಗೆ ಸುಮಾರು 1000ದಿಂದ 1500 ಮರಗಳನ್ನು ನಾವು ನೆಟ್ಟಿದ್ದಂಥ ಉದಾಹರಣೆ ಇದೆ. ನಾವು ಈ ಮರಗಳ ಅತ್ಯಂತ ಸುಂದರವಾಗಿ ಬೆಳೆದು ನಳನಳಿಸ್ತಕ್ಕಂಥದ್ದನ್ನು ನಾವು ಮುಧೋಳದ CPI ಆಫೀಸಿನ ಹಿಂಭಾಗದೊಳಗೆ ಅತ್ಯಂತ ಸುಂದರವಾಗಿ ಇವತ್ತಿನ ದಿನ ನಾವು ಹಚ್ಚಿದಂಥ ಗಿಡಗಳು ಕಾಣಿಸ್ತಾ ಇವೆ. ಹೀಗಾಗಿ ನಮಗೆ ತುಂಬ ಖುಷಿ ಇದೆ. ಏನಂತಂದರೆ ನಮ್ಮ ತಂಡದೊಳಗೆ ಸುಮಾರು ನಾವು 20 ಜನ ಇರೋದರಿಂದ ಪ್ರತಿಯೊಬ್ಬರೂ ಕೂಡ ಭಾಳಷ್ಟು ಆಸಕ್ತಿಯಿಂದ ಪ್ರತಿ ರವಿವಾರ ಮುಧೋಳನ್ನು ಸ್ವಚ್ಛ ನಗರಿಯನ್ನಾಗಿ, ಸುಂದರ ನಗರಿಯನ್ನಾಗಿ, ಎಲ್ಲ ಕಡೆ ಸಸ್ಯಗಳು ಕಾಣಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ತಂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನಮ್ಮ ತಂಡದ ಎಲ್ಲ ಸದಸ್ಯರನ್ನು ಕೂಡ ಇವತ್ತು ನನಗೆ ಹೊಗಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಈಗ ಕೊನೆಯದಾಗಿ ನಮ್ಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗಾಗಿ ನಡೀತದೆ. ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಅನ್ನುವಂಥದ್ದು ಇಲ್ಲ, ವಿದ್ಯಾರ್ಥಿಗಳು ಸತತ ಅಧ್ಯಯನವನ್ನು ಮಾಡ್ತಾ ಆ ಶಿಕ್ಷಕರು ಹೇಳಿದಂಥ ಅಂದಿನ ಪಾಠವನ್ನು ಸರಿಯಾಗಿ ತಾವು ಆಲಿಸ್ತಾ ಹೋದರೆ ಖಂಡಿತವಾಗಿ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಓದಿಕೊಂಡು ಪ್ರಶ್ನೆಗಳ ಕಡೆ ಹೆಚ್ಚು ಗಮನವನ್ನು ಹರಿಸಿ ಹಿಂದಿನ ದಿನ ಎಕ್ಸಾಮ್ ದಿನ ಕನಿಷ್ಠ ಒಂದು 3 ತಾಸು ಸತತ ಅಧ್ಯಯನವನ್ನು ಮಾಡಿ ಮಕ್ಕಳ ಒಂದು ಪರಿಶ್ರಮದಿಂದ ಅಧ್ಯಯನ ಮಾಡಿದರೆ ಪರೀಕ್ಷೆ ಏನು ಅಷ್ಟೊಂದು ಕಠಿಣ ಅಲ್ಲ, ಹೆಚ್ಚು ಅಂಕಗಳನ್ನು ತಗೊಳ್ಳಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಯಾಕಂದರೆ ವಿದ್ಯಾರ್ಥಿಗಳು ಯಾವಾಗ ಅಭ್ಯಾಸ ಮಾಡ್ತಾರೆ ಅಂತಂದ್ರೆ ನಾಳೆ ಪೇಪರ್ ಐತೆ ಅಂತಾರೆ, ಇವತ್ತು ಪುಸ್ತಕ ಹಿಡ್ಕೊಂಡು ಕುಂದ್ರೋದು ಇಲ್ಲ, ಆ ರೀತಿ ಆಗಬಾರ್ದು. ಆ ರೀತಿ ಆಗೋದ್ರಿಂದ ಅಂಕಗಳು ಕಡಿಮೆ ಬರ್ತವೆ. ಸತತ ಅಧ್ಯಯನ ಇರಬೇಕು. ವರ್ಗದಲ್ಲಿ ಆ ಶಿಕ್ಷಕರು ಪಾಠ ಮಾಡೋದ್ರ ಕಡೆ ಭಾಳಷ್ಟು ಗಮನ ಇರಬೇಕು. ನಮಗೇನಾದರೂ ಕ್ಲಿಷ್ಟ ಅನಿಸಿದ್ರೆ ಶಿಕ್ಷಕರನ್ನು ಅಲ್ಲೇ ಎದ್ದು ನಿಂತು ಕೇಳುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿಯೂ ಆ ಮಗು ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಹೌದು, ಯಾಕಂದರೆ ಇದರಲ್ಲಿ ಪಾಲಕರ ಪಾತ್ರ ಬಹುಮುಖ್ಯವಾದದ್ದು. ಪಾಲಕರು ಕೂಡ ಇಲ್ಲ ಸರ್, ನಾವು ಇನ್ನು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ
ಅನೇಕ ಶಾಲೆಯ ಹೊರಗಡೆ ವಿದ್ಯಾರ್ಥಿಗಳು ಗುರುಗಳು ಪಾಠ ಹೇಳುವಾಗ ಹೊರಗಡೆ ಅಡ್ಡಾಡುವಂಥ ಏನೈತಿ ನಾವು ವಿದ್ಯಾರ್ಥಿಗಳು ಕಂಡಿದ್ದೀವಿ. ಪಾಲಕರ ಪಾತ್ರನೂ ಕೂಡ ಅಷ್ಟೇ ಇದೆ. ಈಗ ಎಕ್ಸಾಮ್ ಇನ್ನು 3 ತಿಂಗಳು ಇರೋದ್ರಿಂದ ಎಲ್ಲ ಪಾಲಕರು ತಮ್ಮ ತಮ್ಮ ಮನೆಯಲ್ಲಿರ್ತಕ್ಕಂಥ ಟಿ ವಿಗಳನ್ನು ಬಂದ್ ಮಾಡಿ ಮಕ್ಕಳ ಕಡೆ ಮೊಬೈಲನ್ನು ಕೊಡದೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ರೂಮ್ನಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಅವ್ರ ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಟ್ರೆ ಖಂಡಿತ ಅವ್ರು ಪಾಸ್ ಆಗಲಿಕ್ಕೆ ಏನು ತೊಂದರೆ ಇಲ್ಲ. ಈಗಾಗಲೇ ಒಂದು ಮೊನ್ನೆ ನಾವು ನೋಡಿದ್ದೀವಿ, ಬೆಳಗಾವಿ ಹತ್ರ ಒಂದು ಗ್ರಾಮದಲ್ಲಿ ಸಾಯಂಕಾಲ 7 ಗಂಟೆಗೆ ಒಂದು ಅಲಾರಾಮ್ ಒತ್ತಿ ಬಿಡ್ತಾರೆ ಅವರು. ಬೆಳಗಾವಿ ಹತ್ರ ನಾನು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ಒಳಗೆ ಪ್ರತಿ ಊರಲ್ಲಿ ಒಂದು ಸಾಯಂಕಾಲ 7 ಗಂಟೆ ಆದರೆ ಒಂದು ಸೈರನ್ ಆಗುತ್ತೆ. DC ಕೂಡ ಆ ಪ್ರದೇಶದಲ್ಲಿ ಭೇಟಿ ನೀಡಿ ಪಾಲಕರಿಗೂ ಕೂಡ ಅವರು ಮನವರಿಕೆ ಮಾಡಿರ್ತಕ್ಕಂಥ ಪ್ರಸಂಗಗಳನ್ನು ನಾವು ಕೂಡ ದೂರವಾಣಿಗಳು ನೋಡಿದ್ವಿ. ನಾವು ಕೂಡ ಬೆಳಗ್ಗೆ ಮಕ್ಕಳಿಗೆ 5 ಗಂಟೆಗೆ ವೆಕಪ್ ಕಾಲ್ ಅಂತ ಮಾಡ್ತಾ ಇದ್ವಿ. ಆ ಫೋನ್ ಕರೆಗಳನ್ನು ಮಾಡಿ ಮಕ್ಕಳನ್ನು ಓದಿ. ಅಂದರೆ ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆ, ಈ ಸ್ಕೂಲ್ನವ್ರು ಹೇಳಿದ್ರೆ ಪ್ರತ್ಯೇಕ ವಿದ್ಯಾರ್ಥಿಗಳಿಗೆ ನೀವು ಮೆಸೇಜ್ ಮಾಡಬೇಕು ಅಂತ ಫೋನ್ ಮಾಡಿ ಹೇಳಬೇಕು. ಇಲ್ಲ, ನಾವು ಖಂಡಿತ ಫೋನ್ ಮಾಡಿ ಎಬ್ಬಿಸ್ತೀರಿ. ಆದರೆ ವಿದ್ಯಾರ್ಥಿಗಳನ್ನು 10 ವಿದ್ಯಾರ್ಥಿಗಳಂತೆ ನಾವು ದತ್ತು ಮಕ್ಕಳನ್ನು ತೆಗೆದುಕೊಂಡು ಆ 10 ಮಕ್ಕಳಿಗೆ ಬೆಳಗಿನ ಜಾವ ಫೋನ್ ಕರೆಗಳನ್ನು ಮಾಡಿ ಅವ್ರನ್ನ ಎಬ್ಬಿಸಿ ಓದುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಅದರ ಜೊತೆಗೆ ಗುಂಪು ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಬೆಳಗಿನ 1 ತಾಸು ವಿಶೇಷ ತರಗತಿಗಳನ್ನು ಕೂಡ ನಾವು ಮಾಡ್ತಾ ಇರೋದರಿಂದ ಇವತ್ತಿನ ದಿನ ಎಲ್ಲ ಮಕ್ಕಳು ಭಾಳಷ್ಟು ಆಸಕ್ತಿಯಾಗಿ ಓದ್ತಾ ಇರೋದು ನಮ್ಮ ಕಂಡು ಬರ್ತಾ ಇದೆ. ಜೊತೆಗೆ ಈಗ ಪಾಲಕರ ಸಭೆ ಕರೆದಾಗ ಪ್ರತಿಯೊಂದು ಆ ಶಾಲೆಯ ಮುಖ್ಯಾಧ್ಯಾಪಕರು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಸಾಯಂಕಾಲ ಆದ ನಂತರ ಏನೈತಿ ನಿಮ್ಮ ಮಕ್ಕಳಿಗಾಗಲಿ ನೀವಾಗಲಿ TV ಹಚ್ಚುವ ಹಾಗಿಲ್ಲ, ಮೊಬೈಲ್ ಬಂದಿಡಬೇಕು ಅನ್ನುವಂಥದ್ದು. ಅಂದರೆ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಲಿ ಅನ್ನುವಂಥ ಉದ್ದೇಶ. ಈಗಾಗಲೇ ಅದು ಬಹಳ ಪ್ರಚಲಿತವಾಗಿ ಎಲ್ಲ ಕಡೆ ಪ್ರಸಾರವಾಗ್ತಾ ಇದೆ. ಆ ಗ್ರಾಮದ ಹೆಸರು ನಮಗೆ ನಿಖರವಾಗಿ ಆ ಗ್ರಾಮದ ಹೆಸರು ಗೊತ್ತಿಲ್ಲ, ಆದರೆ ರೀತಿ ಅಲ್ಲಿ ಇದು ನಡೀತಾ ಇದೆ ಈಗ ಸದ್ಯಕ್ಕೆ. ಆ ರೀತಿ ಆದಂಥದ್ದು ಅಂದರೆ ಮಕ್ಕಳಿಗೆ ನಾವು ಸಹಾಯ ಮಾಡಿದ ಹಾಗೆ ಆಗಬಹುದು. ಅದಕ್ಕಾಗಿ ಇದನ್ನು ಸಂಬಂಧಪಟ್ಟಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ ಅಥವಾ ಉಪನಿರ್ದೇಶಕರಾಗಲಿ ಇದನ್ನೇನೈತಿ ಜಾರಿ ಮಾಡಿದರೆ ಇನ್ನೂ ಒಳ್ಳೆಯದು. ಯಾಕಂದರೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಸಿಗುತ್ತದೆ ಅನ್ನುವಂಥದ್ದು. ಈಗಾಗಲೇ ಸರ್ಕಾರ 29 ಅಂಶಗಳ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದು ಕೂಡ ಯಶಸ್ವಿ ಆಗ್ತಾ ಇದೆ. ಪ್ರತಿಯೊಂದು ಶಾಲೆಗಳಲ್ಲಿ ಇವು ನಡೀತಾ ಇದೆ. ರಸಪ್ರಶ್ನೆ ಕಾರ್ಯಕ್ರಮಗಳಿರ್ಬೋದು, ಗುಂಪು ಚರ್ಚೆ, ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮಗು ಈ ಕಡೆ ಸುಮಾರು ಅಂಕಗಳನ್ನು ತೆಗೆದುಕೊಳ್ಳುವಂಥ ನಾವು ಅವ್ರಿಗೆ ಪ್ರಮಾಣ ಪತ್ರ ಕೂಡ ಮಾಡಿಸ್ಕೊಳ್ತಾ ಇದ್ದೀವಿ. ಇಷ್ಟು ಅಂಕಗಳನ್ನು ನಾನು ತೊಗೋತೀನಿ, ಪರ್ಸೆಂಟೇಜ್ ಇಷ್ಟು ಮಾಡ್ತೀನಿ ಅನ್ನುವಂಥದ್ದು. ಅಂದರೆ ಪ್ರತಿಯೊಬ್ಬ ಪಾಲಕರಿಗೂ ಆಸೆ ಇರುತ್ತೆ, ನನ್ನ ಮಗ ಎಲ್ಲರಿಗಿಂತ ಚಲೋ ಅಂಕಗಳನ್ನು ಗಳಿಸಲಿ, ಚಲೋದಾಗಿ ಪಾಸ್ ಆಗಲಿ ಅನ್ನುವಂಥದ್ದು. ಯಾವ ಪಾಲಕರು ಏನೈತಿ ಹೋದ್ರೆ ಹೋಗಲಿ ಬಿಡ ಅನ್ನುವಂಥ ಪ್ರಶ್ನೆ ಇರೋಂಗಿಲ್ಲ. ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳಿಗೆ ಏನೈತಿ ಒಳ್ಳೆಯ ರೀತಿಯಿಂದ ಪಾಸ್ ಆಗುವಂಥದ್ದು ಆ ಕಡೆನೇ ಅವ್ರ ಗಮನ ಇರ್ತೈತಿ. ಅದಕ್ಕೆ ವಿದ್ಯಾರ್ಥಿಗಳು ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಇವತ್ತಿನ ದಿನ ಪಾಲಕರಿಗೆ ಎಷ್ಟು ಆಸಕ್ತಿ ಇದೆಯೋ ಅಷ್ಟೇ ಆಸಕ್ತಿಯನ್ನು ವಿದ್ಯಾರ್ಥಿಗಳು ತೆಗೆದುಕೊಂಡ್ರೆ ಖಂಡಿತ ಎಲ್ಲರೂ ಪಾಸ್ ಆಗ್ತಾರೆ. ಆದರೆ ಪಾಲಕರಲ್ಲಿರುವಂಥ ಅವೇರ್ನೆಸ್ ವಿದ್ಯಾರ್ಥಿಗಳಲ್ಲಿ ಹೌದು ನಮ್ಮ ಶಿಕ್ಷಕರು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳು ಮಾಡ್ತಾ ಇಲ್ಲ ಅಂತಲೂ ಹೇಳಕ್ಕೆ ಬರೋದಿಲ್ಲ. ಅವರು ಇವಾಗ ಚೆನ್ನಾಗಿ ಓದ್ತಾ ಇದ್ದಾರೆ. ಮುಂದಿನ ಒಂದು ಫಲಿತಾಂಶಗಳು ನಾವು ನೋಡ್ಬೋದು. ಈಗ ತಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ದೀರಿ ಅನ್ನುವಂಥ ಮಾತು ಕೂಡ ಕೇಳಬೇಕು. ಯಾವ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಾವು ತಯಾರು ಮಾಡಿದ್ದೀರಿ ಅನ್ನುವಂಥ? ಈಗ ನಾವು ಮುಧೋಳದ ನಮ್ಮದೇ ಆದಂಥ ಒಂದು ಸಮಾಜ ವಿಜ್ಞಾನ ವೇದಿಕೆ ಅಂತಿದೆ. ನಾವು ಸವಿರನ್ನ 50+ ಅನ್ನುವಂಥ ಒಂದು ನೀಲನಕ್ಷೆ ಆಧಾರಿತ ಒಂದು ಕೈಪಿಡಿಯನ್ನು ಮಾಡಿದ್ದೀವಿ. ಇಲ್ಲಿ ನಮ್ಮಲ್ಲಿ ಲಕ್ಷ್ಮೀಕಾಂತ್ ಮಮದಾಪುರ್, ನದಾಫ್ ಸರ್, ಯರಗಟ್ಟಿ, ಗಸ್ತಿ, ರಾಠೋಡ್ ಇವರೆಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಇದೊಂದು 20 ಪೇಜಿನ ಒಂದು ಮುದ್ರಣ ಪುಸ್ತಕವನ್ನು ರೆಡಿ ಮಾಡಿದ್ದೀವಿ. ಇದು ತುಂಬ ಚೆನ್ನಾಗಿದೆ. ಜಿಲ್ಲಾ ಮಟ್ಟದ ಸಮಾಜ ಕಾರ್ಯಾಗಾರ ತಾಲೂಕು ಮುಧೋಳ ಜಿಲ್ಲೆ ಬಾಗಲಕೋಟೆ ಈ ರೀತಿಯಾದಂಥ ಒಂದು ಅವರು ಪ್ರಶ್ನೆ ಪತ್ರಿಕೆಯ ಒಂದು ಮಾಡೆಲ್ ತಯಾರು ಮಾಡಿದ್ದಾರೆ. ಇದು ಕ್ವಶನ್ ಬ್ಯಾಂಕ್ ಅಂತಲೂ ನಾವು ಅನ್ಬೋದು. ಯಾಕಂದರೆ ಈ ರೀತಿಯಾದಂಥ ಪ್ರತಿಯೊಂದು ಶಾಲೆಯವರು ಇದನ್ನು ನೋಡಿ ತಾವು ಕೂಡ ಇದರ ಕಡೆ ಹೆಚ್ಚು ಒತ್ತು ಕೊಡ್ತೀರಿ ಅಂಥೇಳಿ ನಾವು ಕೂಡ ನಂಬ್ತೀವಿ. ಗುರುಗಳೇ, ಕೊನೆಯದಾಗಿ ತಮ್ಮ ಅನಿಸಿಕೆ, ಅಭಿಪ್ರಾಯ ನಮ್ಮ ಕಾರ್ಯಕ್ರಮದ ಬಗ್ಗೆ? ಇಲ್ಲ, JBM ಚಾನಲ್ ತುಂಬ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರೋದ್ರ ಜೊತೆಗೆ ಈ ತೆರೆದ ಪುಸ್ತಕ ಅನ್ನುವಂಥ ಕಾರ್ಯಕ್ರಮಗಳಿರ್ಬೋದು ಅಥವಾ ಆರೋಗ್ಯ ಕಾರ್ಯಕ್ರಮಗಳಿರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು ತಾವು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ. ಹೀಗಾಗಿ ನಮಗೆ ತುಂಬ JBM TV ಚಾನೆಲ್ ಅಂದರೆ ನಮ್ಗೆ ತುಂಬ ಖುಷಿ ಅನಿಸುತ್ತೆ. ವೀಕ್ಷಕರೇ, ಈಗಾಗಲೇ ತಾವು ಅನೇಕ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ತಮ್ಮ ಮಕ್ಕಳ ಕಡೆಗೆ ಗಮನವಿರಲಿ. ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿದ್ದು ಏನು ಅಂತಂದರೆ, ಮಕ್ಕಳ ಪರೀಕ್ಷೆ ಸಮೀಪ ಬಂದಾಗ ತಾವು ಒತ್ತು ಕೊಡುವುದಕ್ಕಿಂತ ಪೂರ್ವದಲ್ಲಿ ದಿನನಿತ್ಯ ತಮ್ಮ ಮಕ್ಕಳ ಮೇಲೆ ಒಂದು ನಿಗಾ ಇಡಿ.
ಅಭ್ಯಾಸ ಮಾಡುವುದರ ಸಲುವಾಗಿಯೂ ಕೂಡ ಅವರಿಗೆ ವೇಳೆ ಕೊಡಿ. ಮನೆ ಕೆಲಸ ಹಚ್ಚುವುದನ್ನು ಸ್ವಲ್ಪ ಕಡಿಮೆ ಮಾಡಿ. ಅವರಿಗೆ ಅಭ್ಯಾಸದ ಕಡೆಗೆ ವಾಲುವ ಹಾಗೆ ಒಂದು ಸ್ವಲ್ಪ ಗಮನ ಕೊಡಿ. ಇಲ್ಲಿವರೆಗೆ ತಾವು ತಮ್ಮ ಅಮೂಲ್ಯವಾದಂಥ ಸಮಯ ನಮ್ಮ ಕರೆಗೆ ಒಗ್ಗಟ್ಟು ಬಂದಿದ್ದಕ್ಕಾಗಿ ತುಂಬ ನಾನು JBM ವತಿಯಿಂದ ತಮಗೆ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ತಾವು ಕೂಡ ತಮ್ಮ ಅಮೂಲ್ಯವಾದಂಥ ಸಮಯ ನಮ್ಮ ಕಾರ್ಯಕ್ರಮನ ನೋಡುವುದಕ್ಕಾಗಿ ಮೀಸಲಿಟ್ಟಿದ್ದೀರಿ. ಇಲ್ಲಿವರೆಗೆ ತಾವು ಕಾರ್ಯಕ್ರಮ ನೋಡಿದ್ದಕ್ಕಾಗಿ ತಮಗೂ ಕೂಡ ಅಭಿನಂದನೆಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.